ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್ ತಮ್ಮ ಹೆಸರು ಸರ್? ನನ್ನ ಹೆಸರು ವಿಜಯಕುಮಾರ್ ಸಂಗಪ್ಪ ಬೊಮ್ಮಣ್ಣಿ ಅಂತ. ಯಾವ ಪುರಸಭೆಯಿಂದ ಆಯ್ಕೆ ಆಗಿದ್ದೀರಾ ಸರ್? ಚಿತ್ರಗುಪ್ಪ ಪುರಸಭೆಯಿಂದ ಸರ್ ಯಾವ ಪಕ್ಷಿನ ತಮ್ಮಂತ ಗುರ್ಸ್ಕೊತಾ ಇದ್ದೀರಾ ಸರ್? ಭಾರತೀಯ ಜನತಾ ಪಾರ್ಟಿ. ಎಷ್ಟನೇ ವಾರ್ಡಿಂದ ಗೆದ್ದಿದ್ದೀರಾ ಸರ್? ನಾನು ವಾರ್ಡ್ ನಂಬರ್ 20ರಿಂದ ಗೆದ್ದಿದ್ದೀನಿ. ವಾರ್ಡ್ ನಂಬರ್ 20ರಿಂದ ಗೆದ್ದಿದ್ದೀರಾ ಸರ್. ಟೋಟಲ್ ಓಟ್ ಎಷ್ಟು ಬಂತು ಸರ್ ತಮಗೆ? 143. ಎಷ್ಟು ಲೀಡಿಂದ ಗೆದ್ದಿದ್ದೀರಾ? 20 ಮತಗಳಿಂದ ಗೆದ್ದಿದ್ದೀನಿ. ಸರ್ ರಾಜಕೀಯಕ್ಕೆ ಬರೋಕ್ಕೆ ತಮಗೆ ಸ್ಫೂರ್ತಿ ಏನು ಸರ್? ರಾಜಕೀಯ ನಮ್ಮ ಮೊದಲು ನನಗೆ ಯಾವಾಗ ಮತದಾನ ಬಂತು ಆವಾಗಲಿಂದನೇ ಅದು ರಾಜಕೀಯ ಬಗ್ಗೆ ಆಸಕ್ತಿ ಇತ್ತು. ಆವಾಗಲಿಂದನೇ ಭಾರತೀಯ ಜನತಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಚಿತ್ರಗುಪ್ಪ ಪಟ್ಟಣದ ಪ್ರಧಾನ ಕಾರ್ಯದರ್ಶಿಯಾಗಿ 3 ವರ್ಷ ಸೇವೆ ಸಲ್ಲಿಸಿ ಈಗ ಪುರಸಭೆಯಿಂದ ಎಲೆಕ್ಷನ್ ಕಾಂಟೆಸ್ಟ್ ಮಾಡಿ ಗೆದ್ದಿದ್ದೆ. ಸರ್ ತಮಗೆ ರಾಜಕೀಯದಲ್ಲಿ ಗುರುಗಳು ಅಂತ ಯಾರಿದ್ದಾರೆ ಸರ್? ರಾಜಕೀಯ ಗುರುಗಳು ಅಂತಂದರೆ ಎಲ್ಲ ನಮ್ಮ ಪಕ್ಷದ ಹಿರಿಯರಿನ ಎಲ್ಲ ಗುರುಗಳು ಅಂತೇಳಿ ತಿಳ್ಕೊಂಡು ನಾನು ರಾಜಕೀಯದಲ್ಲಿ ಬೆಳೀತಾ ಇದ್ದೀನಿ. ತಾಲೂಕಾ ನಾಯಕರು, ಜಿಲ್ಲಾ ನಾಯಕರು ಎಲ್ಲರೂ ನಮ್ಮ ಗುರುಗಳಂತೆ ನಾನು ಭಾವಿಸ್ಕೊಂಡಿದ್ದೀನಿ. ತಮ್ಮ ಫ್ಯಾಮಿಲಿ ತಾವೇ ಮೊದಲ ಸರ್ ರಾಜಕೀಯಕ್ಕೆ ಬಂದಿದ್ದು? ನಮ್ಮ ಕುಟುಂಬದಲ್ಲಿ ಫಸ್ಟ್ ನಾನೇ ರಾಜಕೀಯದಲ್ಲಿ. ಫಸ್ಟ್ ನೀವೇ ಬಂದಿದ್ದೀರಾ ಸರ್? ಹೇಗೆ ಅನ್ನಿಸ್ತಿದೆ ಸರ್ ಈಗ? ಇಲ್ಲ, ನನ್ನ ಹಾಬಿನೇ ಸಮಾಜ ಸೇವೆ ಮಾಡೋದು. ಹೀಗಾಗಿ ರಾಜಕೀಯದಾಗ ನನಗಂತ ಏನು ಇದು ಕಾಣೋದಿಲ್ಲ. ಎಲ್ಲ ಅದರಾಗ ಯಾವಾಗಲೂ ನಾನು ಸಾಮಾಜಿಕವಾಗಿ ತೊಡ್ಕೊಂಡಿದ್ರಿಂದ ಅದೇನಂತ ಹೊಸ್ತ ಅನ್ನೋದೇ ಏನು ಕಾಣಿಸ್ತಿದೆ. ಸರ್ ಏನೇನು ಅಭಿವೃದ್ಧಿ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಈಗ ವಾರ್ಡಿನಲ್ಲಿ ಅಭಿವೃದ್ಧಿ ಕೆಲಸಗಳು ಭಾಳ ಇರ್ತಾವೆ. ಬಡ ಜನರು ಇರ್ತಾರೆ, ಅವರಿಗೆಲ್ಲ ಮೂಲ ಸೌಕರ್ಯಗಳು ಕಲ್ಪಿಸ್ಕೊಡೋದು. ಅದರಾಗ ಮುಖ್ಯವಾಗಿ ನೀರು, ಕುಡಿಯೋ ನೀರಿನ ವ್ಯವಸ್ಥೆ, ಒಳಚರಂಡಿ, ಆಮೇಲೆ ಇದು ಸ್ವಚ್ಛತೆ, ಅದರ ಬಗ್ಗೆ ಗಮನ ಕೊಡಬೇಕು. ವಾರ್ಡ್ನಲ್ಲಿ ಬಡ ಜನರು ಇರ್ತಾರೆ, ಅವ್ರಿಗೆ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಸಿಗ್ತಾವೆ ಎಲ್ಲ ಕಲಿಸ್ಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ. ನಿಮ್ಮ ವಾರ್ಡಲ್ಲಿ ಮುಖ್ಯವಾಗಿ ಏನೇನು ಸಮಸ್ಯೆಗಳು ಕಾಡ್ತಾ ಇದೆ? ಸಮಸ್ಯೆ ಒಳಚರಂಡಿ, ಆಮೇಲೆ ರಸ್ತೆ ಸುಧಾರಣೆ, ನೀರಿನ ಸಮಸ್ಯೆ ಅಂತೂ ಇಲ್ಲ. ಅವಾಗ ಆಗ್ತಾ ಇರುತ್ತೆ, ಅವೆಲ್ಲ ಕಾಮನ್ನಾಗಿ ಮಾಡೇ ಮಾಡ್ತೀವಿ. ಅದನ್ನೆಲ್ಲ ತಡೆಗಟ್ಟಕ್ಕೆ ಹೊಸ ಯೋಜನೆಗಳನ್ನ ನಂಬ್ಕೊಂಡಿದ್ದೀವಿ. ಹೊಸ ಯೋಜನೆ ನಾವು ಈಗ ಗೆದ್ದು 8 ತಿಂಗಳು ಗತಿಸಿದ್ವು. ಆದ್ರೆ ಇನ್ನೂ ನಮ್ಗೆ ಅಧಿಕಾರ ಸಿಕ್ಕಿಲ್ಲ ಅಂದಾಗ ಅದು ಇನ್ನೂ ಯಾವ ಇದರಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಅಲ್ಲ, ಬೇರೆ ಯಾವುದೋ ಯೋಜನೆ ಇಟ್ಕೊಂಡಿದ್ದೀವಿ. ಯೋಜನೆಗಳಂದ್ರೆ ಎಲ್ಲರಿಗೂ ಒಂದು ಮೂಲ ಸೌಕರ್ಯ ಒದಗಿಸ್ಬೇಕು, ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಸರ್ ರಾಜಕೀಯ ಅಲ್ಲದೆ ಬರೀ ಇನ್ಯಾವ ಸಂಘ ಸಂಸ್ಥೆ ತಮ್ಮ ತೊಡಗಿಸ್ಕೊಂಡಿದ್ದೀರಾ? ಸಂಘ ಸಂಸ್ಥೆ ಅಂದರೆ ಪಟ್ಟಣದಾಗ ಯಾವುದೇ ಒಂದು ಹೋರಾಟಗಳಿರಲಿ, ಊರಿನ ಬಗ್ಗೆ ಅಭಿವೃದ್ಧಿ ಕೆಲಸಗಳಿರಲಿ, ಎಲ್ಲದರಲ್ಲೂ ನಾನೇ ಒಂದು ಸಹಭಾಗಿತ್ವ ಅದರ ವಹಿಸ್ತೀನಿ. ಊರಿನ ಒಂದು ಅಭಿವೃದ್ಧಿಗಾಗಿ ಏನೇನು ಕಾರ್ಯಗಳು ಮಾಡಬೇಕು ಅದರೆಲ್ಲ ನಾನು ಭಾಗವಹಿಸಿ ಅದೇ ಯಶಸ್ವಿ ಮಾಡ್ತೀನಿ. ಸರ್ ಸುಮಾರು ಎಷ್ಟು ವರ್ಷಗಳಿಂದ ತಾವು ರಾಜಕೀಯದಲ್ಲಿ ಒಡನಾಟ ಇಟ್ಕೊಂಡು? ನಾನು 10 ವರ್ಷದಿಂದ ರಾಜಕೀಯವಾಗಿ ಒಡನಾಟ ಇಟ್ಕೊಂಡಿದ್ದೀನಿ. 10 ವರ್ಷ? 10 ವರ್ಷ. ಸರ್ ತಮಗೆ ರಾಜಕೀಯದಲ್ಲಿ ಒಲವು ಹೇಗೆ ಮೂಡಿ ಬಂತು ಸರ್? ರಾಜಕೀಯ ಒಲವು ಯಾರಿಂದಂತಲ್ಲ, ನಾನು ಮೊದಲು ಯಾವಾಗಲೂ ಒಂದು ಸಂಘ ಪರಿವಾರದಾಗ ನಂದೊಂದು ಆಸಕ್ತಿ ಇತ್ತು. ಅವಾಗಲಿಂದನೇ ನನಗೆ ಮತದಾನ ಯಾವಾಗ ನನಗೆ ಅಧಿಕಾರ ಸಿಕ್ತು 18ನೇ ವರ್ಷದಿಂದ ಅದು ಒಂದೇ ಪಕ್ಷದಾಗ ನಾನು ಇದು ಮಾಡ್ಕೊತಾ ಬಂದಿರೋದು. ಮೊದಲು ನಾನು ಆ್ಯಕ್ಚುಲಿ ನಂದು ಗುರು ಅಂತೇಳಿ ಭಾವಿಸ್ಕೊಂಡಿದ್ದೆ ರಾಮಕೃಷ್ಣ ಹೆಗಡೆ ಅವರು, ಜನತಾ ಪಕ್ಷದ ನಾಯಕರಿದ್ದರು ಅವರು. ಅವಾಗಲಿಂದನೇ ನಾನು ರಾಜಕೀಯದಾಗ ಆಸಕ್ತಿ ಇತ್ತು. ಇತ್ತೀಚಿನ ದಿನಗಳದಾಗ ನಾನು ಭಾರತೀಯ ಜನತಾ ಪಕ್ಷದ ಪ್ರಾರಂಭದಿಂದನೇ ಅದರಲ್ಲೇ ಇದ್ದೀನಿ. ಹೀಗಾಗಿ ಬೇರೆ ಒಂದು ಯಾವುದೇ ಇದೇನೂ ಇಲ್ಲ, ಅದರಾಗೆ ದುಡಿತಾ ಬಂದಿದ್ದೀನಿ. ಅದ್ರಾಗ ನಾನು ಯಾವ ರೀತಿ ಆ ಪಕ್ಷಕ್ಕಾಗಿ ದುಡಿದಿದ್ದೀನಿ ಆ ರೀತಿ ನನಗೆ ಇದನ್ನೂ ಫಲನೂ ಸಿಕ್ಕಿದೆ. ಪ್ರಧಾನ ಕಾರ್ಯದರ್ಶಿಯಾಗಿ ದುಡಿದಿದ್ದೀನಿ, ಸಾಮಾನ್ಯ ಕಾರ್ಯಕರ್ತಾಗಿ ದುಡಿದಿದ್ದೀನಿ. ನನಗೆ ಇದಕ್ಕಿಂತ ಮೊದಲು ಪುರಸಭೆ ಚುನಾವಣೆಯಾದಾಗ ನಮ್ಮ ತಾಯಿಯವರಿಗೆ ಒಂದು ಟಿಕೆಟ್ ಕೊಟ್ಟಿದ್ರು ಒಂದು ವಾರ್ಡಿಂದ. ಕೆಲವೇ ಮತಗಳಿಂದ ನಾವು ಅವಾಗ ಹೊರಗೋಗೊಂಡಿವಿ. ಈ ಬಾರಿ ಬೇರೆ ವಾರ್ಡಿಂದ ನಾನು ಟಿಕೆಟ್ ಕೇಳಿದಾಗ ಪಕ್ಷದವರು ಅದಕ್ಕೆ ಮಾನ್ಯತೆ ಮಾಡಿ ಟಿಕೆಟ್ ಕೊಟ್ಟಿದ್ರು, ನಾವು ಜಯಶೀಲ ಆಗಿದ್ವಿ. ಸರ್ ಹಿಂಗೆ ಮುಂದೆ ನಿಮ್ಮ ರಾಜಕೀಯ ಜೀವನದಲ್ಲಿ ಇನ್ನೂ ಮೇಲ್ಮಟ್ಟ ಚುನಾವಣೆಗಳಿಗೆ ಸ್ಪರ್ಧಿಸಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಅದು ದೇವ್ರ ಇಚ್ಛೆ. ಅದು ಅಕಸ್ಮಾತ್ ಸ್ಪರ್ಧಿಸ್ತೇವೆ ಸರ್, ಏನೇನು ಅಭಿವೃದ್ಧಿ ಮಾಡಬೇಕು ಅಂತ? ಅಭಿವೃದ್ಧಿ ಈಗ ಸ್ಥಳೀಯ ಸಂಸ್ಥೆದಾದ್ರೆ ಬರೀ ಊರಿಂದಷ್ಟೇ, ನಮ್ಮ ಪಟ್ಟಣದ ಬಗ್ಗೆನೇ ನಾವು ಅಭಿವೃದ್ಧಿ ವಿಚಾರ ಮಾಡ್ಬೇಕಾಗ್ತದೆ. ಈಗ ಉನ್ನತ ಮಟ್ಟದ ಒಂದು ಸ್ಥಾನಕ್ಕೆ ಹೋಗ್ಬೇಕಾಯ್ತಂದ್ರೆ ಅದು ತಾಲೂಕಾ ಮಟ್ಟ ಇರ್ತದೆ, ತಾಲೂಕಾ ಮಟ್ಟದ್ದೇ ವಿಚಾರ ಮಾಡ್ಬೇಕಾಗ್ತದೆ. ಈಗ ಅದು ಇನ್ನೂ ಭಾಳ ದೂರಿನ ವಿಷಯ ಅದ. ಸದ್ಯ ಅದ್ರ ಬಗ್ಗೆ ನಮ್ದೇನು ಯೋಚನೆ ಇಲ್ಲ. ಸರ್ ತಾವು ಈ ಸ್ಥಾನಕ್ಕೆ ಬರಬೇಕು ಅಂತ ತಮಗೆ ಓಟ್ ಹಾಕಿ ಗೆಲ್ಲಿಸ್ತಂತ ಮತದಾರರ ಕಾರಣ? ನಿಜವಾಗ್ಲು ಈ ಸಂದರ್ಭ ಮತದಾರರೇ ಮೂಲ ಕಾರಣ. ಈ ಸಂದರ್ಭನೂ ಇತ್ತು. ನಾನು ಯಾವಾಗ ಎಲೆಕ್ಷನ್ ನಾನು ನಿಂದಿರ್ತೀನಿ ಅನ್ನೋ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದಾಗ ಎಲ್ಲ ಮತದಾರರು ನನ್ನ ಬಗ್ಗೆ ಒಲವು ತೋರಿಸಿದ್ರು. ನೀವು ನಿಂದಿರಿ, ನಾವು ಗೆಲ್ಲಿಸ್ತೀವಿ ಅನ್ನೋ ಒಂದು ಭಾವನೆ ಅವ್ರು ಹೇಳಿದರು. ಅದರ ಪ್ರಕಾರ ಅವ್ರು ಗೆಲ್ಲಿಸಿದ್ದಾರೆ. ಸರ್ ಈ ಸಂದರ್ಭದಲ್ಲಿ ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್?
ಹೇಳಕ್ಕೆ ಎಲ್ಲ ಮತದಾರ ತಾವೇನು ಆಶ್ವಾಸನೆ ಕೊಟ್ಟಿದ್ರು ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನ ಗೆಲ್ಲಿಸಿದಾರೆ. ಅವರೆಲ್ಲ ಮೂಲ ಸೌಕರ್ಯ ಅವ್ರಿಗೆ ಯಾವಾಗ ಅನುಕೂಲ ಬೇಕಾಗ್ತದೆ ಅವರೆಲ್ಲ ಅನುಕೂಲಗಳನ್ನ ನಾನು ಒದಗಿಸ್ತೀನಿ. ಸರ್ಕಾರದಿಂದ ಏನೇನು ಸೌಲಭ್ಯಗಳು ಸಿಗ್ತಾವೆ ಆ ಎಲ್ಲ ಸೌಲಭ್ಯಗಳು ಯಾರಿಗೆ ಸಲ್ಲಬೇಕು ಅವ್ರಿಗೆ ಮುಟ್ಟಿಸುವಂಥ ಒಂದು ಪೂರ್ಣ ಪ್ರಮಾಣದ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಎಲ್ಲ ನಮ್ಮ ವಾರ್ಡಿನ ಮತದಾರರಿಗೆ ನಾನು ಅಭಿನಂದನೆ ಕೂಡ ಸಲ್ಲಿಸ್ತೀನಿ. ಸರ್, ಇಷ್ಟು ಹೊತ್ತು ಕಾಲ ನಮ್ಮ 24/7 ಕನ್ನಡ.com ಜೊತೆ ಮಾತಾಡೋದಕ್ಕೆ ತುಂಬ ಧನ್ಯವಾದ. ನಮಸ್ಕಾರ.